ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಮಸಾಲ ಎಗ್ ಫ್ರೈ ಮಾಡೋಣ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಸಾಲ ಎಗ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಟೊಮೆಟೊ, ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಮತ್ತು 2 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಇದು ಎಣ್ಣೆ ಬಿಸಿಯಾಗಿದೆ. ಇವಾಗ ಈರುಳ್ಳಿ ಹಾಕ್ಕೊತೀನಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ. ಇವಾಗ ಇದನ್ನು ಒಂದು ರೌಂಡ್ ಆಡಿಸಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲೆ, ಸ್ವಲ್ಪ ಪೆಪ್ಪರ್ ಪೌಡರ್. ಇದನ್ನು ಇವಾಗ ಒಂದು ರೌಂಡ್ ತಿರುಗಿಸ್ಬೇಕು. ಇದು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಇದು ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡ್ತಾ ಉಂಟು. ಇವಾಗ ಎಣ್ಣೆ ಮೇಲೆ ಮೊಟ್ಟೆನ ಒಡೆದು ಹಾಕಬೇಕು. ಈಗ ನಾನು 2 ಮೊಟ್ಟೆನ ಒಡೆದು ಹಾಕಿದ್ದೀನಿ. ಮೊಟ್ಟೆನ ಒಡೆದು ಹಾಕಿ ತಿರುಗಿಸ್ಲಿಕ್ಕಿಲ್ಲ, ಹಾಗೆ ಇಡಬೇಕು. ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಆವಾಗ ನಾವು ಮಸಾಲೆಗೂ ಕೂಡ ಉಪ್ಪು ಹಾಕಿದ್ದೀವಿ. ಅದಕ್ಕೆ ಇದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತೀನಿ. ಮೇಲ್ಗಡೆ ಸ್ವಲ್ಪ ಲೈಟಾಗಿ ಖಾರನ ಹಾಕ್ತೀನಿ. ಕೆಳಗಡೆ ನಾವು 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀವಲ್ಲ, ಅದಕ್ಕೆ. ಇದು ಹೀಗೆ ಮೊಟ್ಟೆನ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಇದು ಇವಾಗ 1-2 ನಿಮಿಷ ಆಗಿದೆ. ಇದನ್ನು ತಿರುಗಿಸಿ ಹಾಕ್ತೇನೆ. ನಾವು ತಿರುಗಿಸಿ ಹಾಕುವಾಗ ಮಸಾಲೆ ಎಲ್ಲ ಈ ರೀತಿ ಕಾಣಿಸುತ್ತೆ. ಕೆಳಗಡೆ ಇತ್ತಲ್ಲ ಮಸಾಲೆ, ಅದು ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಕೆಳಗಡೆ ಹೀಗೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಮಸಾಲ ಎಗ್ ಫ್ರೈ ರೆಡಿ ಆಗುತ್ತೆ. ನೋಡಿ, ಇದೀಗ 1-2 ನಿಮಿಷ ಆಗಿದೆ. ಇದನ್ನು ಇವಾಗ ಸರ್ವ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ಮೊಟ್ಟೆ ಇವಾಗ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ತೇನೆ. ನೋಡಿ, ಕೊನೆಗೂ ಮಸಾಲ ಎಗ್ ಫ್ರೈ ರೆಡಿ ಆಯಿತು. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾಳೆ ಹೀಗೆ ಹೊಸತೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.